ಮಂಜುನಾಥ್ ವಿರುದ್ಧ ಬಿಜೆಪಿ ನಾಯಕರು ಆರೋಪ ಮಾಡ್ತಾನೆ ಬಂದಿತ್ತು. ಇವರು ಕರಸೇವಕರನ್ನು ಬಂಧಿಸ್ತಾರೆ, ಸರ್ಕಾರ ಮುಸ್ಲಿಂ ಅವ್ರನ್ನ ತುಷ್ಟೀಕರಣ ಮಾಡುತ್ತೆ, ಹಿಂದೂ ವಿರೋಧಿ ಸರ್ಕಾರ ಅಂತ ಪ್ರಚಾರ ಮಾಡ್ತಾ ಇತ್ತು. ಈಗ ಒಂದು ಯುಗಾದಿ ಹಬ್ಬದ ಸಂದರ್ಭದಲ್ಲೂ ಕೂಡ ಇದೇ ರೀತಿ ವಿಶೇಷ ಪೂಜೆ ಮಾಡಕ್ಕೆ ಹೇಳಿದ್ದೆ. ಸಂಕ್ರಾಂತಿ ಸಮಯದಲ್ಲೂ ಕೂಡ ಹೇಳ್ತೀನಿ, ಮತ್ತೆ ಬೇರೆ ಬೇರೆ ಹಬ್ಬಗಳ ಸಂದರ್ಭದಲ್ಲೂ ಕೂಡ ಮಾಡಿ ಅಂತ ಹೇಳ್ತೀವಿ. ಬಿಜೆಪಿಯವರು ರಾಜಕಾರಣಕ್ಕೋಸ್ಕರ ಅಷ್ಟೆಲ್ಲ ಅದೆಲ್ಲ ಮಾತಾಡ್ತಾರೆ ಅಷ್ಟೇ. ಅದರ ನಿಜವಾದ ಹಿಂದೂಗಳು, ಹಿಂದೂ ಧರ್ಮವನ್ನು ಪಾಲಿಸ್ತಾ ಇರ್ತಕ್ಕಂಥವ್ರು, ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು, ಅವರು ಕೂಡ ನಾವು ಯಾವತ್ತೂ ಕೂಡ ಧರ್ಮವನ್ನಾಗಲಿ ದೇವರುಗಳನ್ನಾಗಲಿ ರಾಜಕೀಯಕ್ಕೆ ನಾವು ಬಳಸ್ಕೊಂಡಿಲ್ಲ. ಬಿಜೆಪಿಯವರು ಬಳಸ್ಕೊಳ್ತಾರೆ ಅಷ್ಟೇ. ಆಮೇಲೆ ಎಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಇದು ಬೀಗ ಹಾಕಿ 100 ವರ್ಷ ಆಗಿತ್ತು ರಾಮನ ದೇವಸ್ಥಾನಕ್ಕೆ. ಅದನ್ನ ತೆಗೆಸಿದ್ಯಾರು? ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಅದನ್ನ ತೆಗೆಸಿ ಪೂಜೆ ಮಾಡುವಂತ ಅವಕಾಶವನ್ನ ರಾಜೀವ್ ಗಾಂಧಿ ಮಾಡಿಕೊಟ್ರು. ಅದನ್ನ ಜನ ಇವತ್ತು ಮತ್ತೆ ಅವರೊಂದ್ಸಲಿ ಜ್ಞಾಪಿಸೋಕೆ ಇಷ್ಟಪಡ್ತೇನೆ, ಬಿಜೆಪಿಯವ್ರಿಗೂ ಜ್ಞಾಪಿಸೋಕೆ ಇಷ್ಟಪಡ್ತಾನೆ. ಆಮೇಲೆ ಕರಸೇವಕರು ಅಂತ ಹೇಳಿದ ತಕ್ಷಣ ಆ ಕರಸೇವಕ ಹುಬ್ಳಿ 16 ಕೇಸ್ಗಳಿದೆ, ಕ್ರಿಮಿನಲ್ ಕೇಸಸ್. ಈಗ ನಾವು ಕೂಡ ಕಾಂಗ್ರೆಸ್ನವರು ಅಥವಾ ಮಂತ್ರಿ ಆಗಿದ್ದೀನಿ ಅಥವಾ ಶಾಸಕ ಆಗಿದ್ದೀನಿ, ಆಮೇಲೆ ಕಾಂಗ್ರೆಸ್ನಲ್ಲಿ ಸೇವಾದಳದಲ್ಲಿ ಇದ್ದಾರೆ ಅಥವಾ ಬೇರೆ ಬೇರೆ ಹುದ್ದೆಗಳಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಕಾನೂನನ್ನ ಉಲ್ಲಂಘನೆ ಮಾಡಿ ನಾವೇನ್ ಕೆಲಸ ಬೇಕಾದ್ರೂ ಮಾಡ್ಬೋದಾ? ಈಗ ನನ್ನ ಮೇಲೂ ಕೂಡ ಮೇಕೆದಾಟು ಮತ್ತೆ ಇನ್ನೂ ಅನೇಕ ಪ್ರತಿಭಟನೆಗಳು ನಾವು ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮ ಮೇಲೂ ಕೂಡ ಕೇಸ್ಗಳಿದೆ, 5-6 ಕೇಸ್ಗಳಿದೆ. ನಾವು ರಸ್ತೆ ಉಲ್ಲಂಘನೆ ಬೇರೆ ಬೇರೆ ಮೆರವಣಿಗೆಗಳಲ್ಲಿ ಮಾಡಿದಾಗ ನನ್ನ ಮೇಲಿದೆ, ಶಿವಕುಮಾರ್ ಅವ್ರ ಮೇಲಿದೆ, ಸಿದ್ದರಾಮಯ್ಯ ಅವ್ರ ಮೇಲಿದೆ, ನಮ್ಮ ಎಲ್ಲಾ ಮುಖಂಡರ ಮೇಲೂ ಕೇಸ್ಗಳಿದೆ. ಇವರು ಕರಸೇವಕ ಅಂತ ಹೇಳಿದ ತಕ್ಷಣ 16 ಕೇಸ್ಗಳು ಇರ್ತಕ್ಕಂಥದ್ದು ಕ್ರಿಮಿನಲ್ ಕೇಸುಗಳು. ಅದಕ್ಕೆ ಈ ಬಿಜೆಪಿ ಮುಖಂಡರು ಇವರೆಲ್ಲ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಮಂತ್ರಿಗಳಾಗಿದ್ದಂಥವ್ರು, ಗೃಹ ಇಲಾಖೆ ಮಂತ್ರಿಗಳಾಗಿದ್ದಂಥವ್ರು, ಅವ್ರಿಗೆ ಕಾನೂನಿನ ಅರಿವಿಲ್ಲ ಅಂತ ಹೇಳಿದ್ರೆ ಇಂಥವರು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರಬೇಕೋ ಬೇಡವೋ ಅನ್ನೋದನ್ನ ಜನ ಯೋಚನೆ ಮಾಡಬೇಕಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.